ಇವರ ಹೆಸರು ಕುಬೇರ. ಇವ್ರು ಯಾರು ಗೊತ್ತಾ? ಮಂಗಳೂರು ದಸರಾದ ನವದುರ್ಗೆಯರು, ಸುಂದರವಾದಂತ ಶಾರದೆ ಈ ಕಲಾವಿದನ ಕೈಯಿಂದಲೇ ಮೂಡಿಬರೋದು. ನಮ್ಮ ಮನಸ್ಸು ಹೇಗಿದೆಯೋ ಹಾಗೆ ಮೂರ್ತಿ ಕೂಡ ಅಷ್ಟೇ ಸಾತ್ವಿಕವಾಗಿ ಬರ್ತದೆ. ಹಂಗಾಗಿ ಮನಸ್ಸು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಈ ಕಣ್ಣು ಮಾಡುವಾಗ ಸುಮಾರು ಒಂದು ವಿಗ್ರಹಕ್ಕೆ 1-1.5 ಗಂಟೆ ಸಮಯ ತಗೊಳ್ತದೆ. ಇಲ್ಲಿ ದೈವಗಳು ಅಂದ್ರೆ ಅತ್ಯಂತ ಭಕ್ತಿ. ಹಂಗಾಗಿ ನಮ್ಮಲ್ಲಿ ಸ್ಪಿರಿಚುಲಿಟಿ ಬರ್ಲಿಕ್ಕೂ ಇಲ್ಲಿ ಜನ ಕೂಡ ಸಾಕ್ಷಿ ಅಂತ ಹೇಳ್ಬೋದು. ಶಿವಮೊಗ್ಗದಿಂದ ನಮ್ಮ ತುಳುನಾಡಿನಲ್ಲಿ ಬಂದು ನವದುರ್ಗೆ ಮತ್ತು ಶಾರದೆ ವಿಗ್ರಹಗಳನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ. ಮೊದಲು ಒಂದು ಹಲಗೆ ಮೇಲೆ ಪೋಲ್ಸ್ ನಲ್ಲಿ ಆರ್ಮಿಚರನ್ನೆಲ್ಲ ರೆಡಿ ಮಾಡ್ಬಿಟ್ಟು ಹುಲ್ಲಿನಿಂದ ಆಕೃತಿಯನ್ನೆಲ್ಲ ಕೊಟ್ಟು ಮತ್ತೆ ಹೊಟ್ಟು ಮತ್ತೆ ಮಣ್ಣನ್ನ ಮಿಕ್ಸ್ ಮಾಡ್ಬಿಟ್ಟು ಅದರಿಂದ ಶೇಪ್ ಮಾಡ್ತಾ ಹೋಗ್ತೀವಿ. ಮತ್ತೆ ಆಮೇಲೆ ಹಂಚಿನ ಫ್ಯಾಕ್ಟರಿ ಮಣ್ಣನ್ನು ಉಪಯೋಗ ಮಾಡ್ಕೊಂಡು ಫಿನಿಶಿಂಗ್ ಬರೋ ಹಾಗೆ ಕೆಲಸ ಮಾಡ್ತಾ ಹೋಗ್ತೇವೆ. ನಾವು ಚೌತಿಗಿಂತ ಮುಂಚೆ ನಾವು ಈ ಕೆಲಸವನ್ನ ಶುರು ಮಾಡ್ತೀವಿ. ಸುಮಾರು 40-45 ದಿವಸಗಳ ಕಾಲ ಹಗಲು ರಾತ್ರಿ ನಾವು ನವದುರ್ಗೆ ಮತ್ತೆ ಶಾರದೆ ಗಣಪತಿ ವಿಗ್ರಹಗಳನ್ನ ರಚನೆಯಲ್ಲಿ ಸಮಯವನ್ನು ತಗೊಳ್ತೇವೆ. ಸುಮಾರು ಒಂದು 17-18 ಜನ ಆರ್ಟಿಸ್ಟ್ಗಳು ನಮ್ಮೊಟ್ಟಿಗೆ ತಂಡದಲ್ಲಿ ಇದ್ದಾರೆ. ನಮ್ಮ ಮನಸ್ಸು ಹೇಗಿದೆಯೋ ಹಾಗೆ ಮೂರ್ತಿ ಕೂಡ ಅಷ್ಟೇ ಸಾತ್ವಿಕವಾಗಿ ಬರ್ತದೆ. ಹಂಗಾಗಿ ಮನಸ್ಸು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಾನು ದೇವ್ರ ಹತ್ರ ಒಂದೇ ಕೇಳೋದು, ನೀವ್ ಹೇಗಿದ್ದೀರಾ ನನ್ನ ಮನಸ್ಸಿನಲ್ಲಿ ಅದನ್ನ ರೂಪವನ್ನ ಕೊಡ್ತಾ ಹೋಗಿ, ನಾನು ಮಾಡ್ತಾ ಹೋಗ್ತೀನಿ ಅಂತೇಳಿ. ಈಗ ಮೂರ್ತಿ ಮಾಡ್ಬೇಕಾದ್ರೆ ಅದ್ರದ್ದೇ ಆದಂತ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ವ್ರತದಲ್ಲಿ ಇರ್ಬೇಕು, ನಿಷ್ಠೆಯಿಂದ ಇರ್ಬೇಕು, ಸಾತ್ವಿಕವಾಗಿರ್ಬೇಕು ಅನ್ನೋದು ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಈ ಕಣ್ಣು ಮಾಡುವಾಗ ಸುಮಾರು ಒಂದು ವಿಗ್ರಹಕ್ಕೆ 1-1.5 ಗಂಟೆ ಸಮಯ ತಗೊಳ್ತದೆ. ಆ 7 ಕಲರ್ನ ಮಿಕ್ಸ್ಡ್ ಮಾಡಿ ಆ ಒಂದು ಸುಂದರವಾದ ಕಣ್ಣನ್ನ ಬರೀಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಅದ್ರದೇ ಆದ ಕಲರ್ಸ್, ಶೇಡಿಂಗ್ಸ್ ಅಂತ ಎಲ್ಲ ಇರುತ್ತೆ. ಈಗ ನಾವು ಅದಕ್ಕೆ ಕೂದಲನ್ನೆಲ್ಲ ನಾವು ಕಲ್ಕತ್ತಾದಿಂದಾನೇ ತರಿಸೋದು, ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ. ಈ ಕುದ್ರೋಳಿಯ ನಂತರದಲ್ಲಿ ನನಗೆ ಈಗ 4 ವರ್ಷದಿಂದ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ ಅಲ್ಲೂ ಕೂಡ ನವದುರ್ಗೆ ಶಾರದೆ ಮಾಡುವಂತ ಕೆಲಸವನ್ನ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನಾನು ಮತ್ತೆ ನನ್ನ ತಂಡವೇ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ವರ್ಷದಲ್ಲಿ ಉಡುಪಿ ಶ್ರೀಕೃಷ್ಣ ಮಠದಲ್ಲೂ ಕೂಡ ನವದುರ್ಗೆ ಶಾರದೆಯನ್ನ ಇಡ್ತಾ ಇದ್ದಾರೆ. ಅಲ್ಲೂ ಕೂಡ ಈ ವರ್ಷದಿಂದ ನವದುರ್ಗೆ ಶಾರದೆ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಅನ್ಸತ್ತೆ. ವಾತಾವರಣ ನೋಡಿದಾಗ ಭಾರಿ ಹಾಟ್ ಅನ್ಸತ್ತೆ. ಬಟ್ ಜನಗಳು ಮಾತ್ರ ಭಾರಿ ಮೃದು. ನಮಗೆ ಯಾವಾಗ್ಲೂ ಪ್ರೀತಿ ಪೂರ್ವಕವಾಗಿ ಇಲ್ಲಿ ನಮ್ ಜೊತೆ ಸ್ಪಂದಿಸ್ತಾ ಇರ್ತಾರೆ. ಇಲ್ಲಿ ದೈವಗಳು ಅಂದ್ರೆ ಅತ್ಯಂತ ಭಕ್ತಿ. ಹಂಗಾಗಿ ನಮ್ಮಲ್ಲಿ ಸ್ಪಿರಿಚುಲಿಟಿ ಬರ್ಲಿಕ್ಕೂ ಇಲ್ಲಿ ಜನ ಕೂಡ ಸಾಕ್ಷಿ ಅಂತ ಹೇಳ್ಬೋದು. ತುಳುನಾಡದ ಜನಕ್ಲಿನ ಮೋಕೆಗು ಸೊಲ್ಮೇಲ್ ಪ್ರೀತಿ ಉಪ್ಪಡ್.